ಶ್ರೀ ಗುರುಭ್ಯೋ ನಮಃ. ನಮ್ಮ ದೇವಸ್ಥಾನದ ಬಗ್ಗೆ ನಮ್ಮ ದೇವಸ್ಥಾನದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಮಾನ್ ಬಾಲಕೃಷ್ಣ ಕೊಟ್ಟಾರಿಯವರು ವಿಶೇಷವಾಗಿ ಹೇಳಿಕೊಟ್ರು. ಈಗ ನಾವು ಈ ವರ್ಷ ಅಂದರೆ 2024 ಮಾರ್ಚ್ 23ರಂದು ವಿಶೇಷವಾಗಿ ನಮ್ಮ ಈ ದುರ್ಗಾ ಪರಮೇಶ್ವರಿ ನಾಗಕನ್ನಿಕಾ ದೇವಸ್ಥಾನದಲ್ಲಿ ಊರಿನ ಭಕ್ತಾದಿಗಳು ಮತ್ತು ದೇವಸ್ಥಾನದ ಆಡಳಿತ ಮಂಡಳಿ ಸೇರಿಕೊಂಡು ಒಂದು ಶ್ರೀ ಮಹಾ ಯಾಗವನ್ನು ಮಾಡ್ತಾ ಇದ್ದೇವೆ. ಮಹಾಮೃತ್ಯುಂಜಯ ಯಾಗ. ಇದು ನಾಳೆ 23 ತಾರೀಕಿನ ದಿವಸ ಬೆಳಿಗ್ಗೆ 8 ಗಂಟೆಯಿಂದ ನಮ್ಮಲ್ಲಿ ಯಾಗ ಪ್ರಾರಂಭವಾಗ್ತಾ ಉಂಟು. ಇದಕ್ಕೆ ಸರಿಸುಮಾರು ಊರಿನ ಜನರು ಹಾಗೆ ಭಕ್ತಾದಿಗಳು ಸೇರಿಕೊಂಡು ಮಾಡುವಂಥ ಇದೊಂದು ಕೆಲಸ. ನಾಳೆ ಬೆಳಿಗ್ಗೆ ಮೃತ್ಯುಂಜಯ ಯಾಗ ಜರುಗಿ ಸುಮಾರು 12 ಗಂಟೆ ಮಧ್ಯಾಹ್ನ 12 ಗಂಟೆಗೆ ಅದರ ಪೂರ್ಣಾವತಿ ಆಗ್ತದೆ. ಆಮೇಲೆ ಸುಮಾರು 3,000ದಿಂದ 5,000 ಜನರಿಗೆ ಅನ್ನದಾನ ಕೂಡ ಜರಗಲಿದೆ. ರಾತ್ರಿ ಹೊತ್ತು ಇದೇ ನಮ್ಮ ವಠಾರದಲ್ಲಿ ದೇವದಾಸ್ ಕಾಪಿಗಾಡ್ ಇವರ ಉದರ ದೀದಾನ್ ಎಂಬ ಒಂದು ನಾಟಕ ಕೂಡ ಜರಗಲಿದೆ. ಅದರ ಬಗ್ಗೆ ಪೂರ್ಣ ಮಾಹಿತಿಯನ್ನು ನಮ್ಮ ಈ ಮೃತ್ಯುಂಜಯ ಮಹಾಯಾಗದ ಕಾರ್ಯದರ್ಶಿಗಳಾದ ರಾಘವೇಂದ್ರ ಉಡುಪರವರು ವಿವರಿಸ್ತಾರೆ. 23ನೇ ತಾರೀಕು ಶನಿವಾರದಂದು ನಮ್ಮ ಅಧ್ಯಕ್ಷರು ತಿಳಿಸಿದ ಹಾಗೆ ಶ್ರೀ ಕ್ಷೇತ್ರ ದುರ್ಗಾ ಪರಮೇಶ್ವರಿ ನಾಗಕನ್ನಿಕಾ ದೇವಸ್ಥಾನದಲ್ಲಿ ಮಹಾಮೃತ್ಯುಂಜಯ ಯಾಗ ನಡೀಲಿಕ್ಕಿದೆ. ವಿಶೇಷವಾಗಿ ಈ ಯಾಗವು ದೇಶದ ರಕ್ಷಕರು ಅಂದರೆ ಯೋಧರು ಹಾಗೆ ನಮ್ಮ ಹಿಂದೂ ಧರ್ಮದ ರಕ್ಷಣೆಗೋಸ್ಕರವಾಗಿ ಹಾಗೆಯೇ ನಮ್ಮ ದೇಶದಲ್ಲಿರುವಂತಹ ಎಲ್ಲ ಜನಗಳ ಕಷ್ಟಗಳು ದುಃಖಗಳು ಅನಾರೋಗ್ಯಗಳೆಲ್ಲ ಪರಿಹಾರ ಆಗಬೇಕು, ಅವರ ಅನಾರೋಗ್ಯಗಳೆಲ್ಲ ನಿವಾರಣೆ ಆಗಬೇಕು, ಪರಿಪೂರ್ಣವಾಗಿ ಅವರಿಗೆ ಆರೋಗ್ಯಪೂರ್ಣ ಆಯುಷ್ಯ ರುದ್ರದೇವರ ಅನುಗ್ರಹ ಆಗಬೇಕೆಂಬಂತಹ ಉದ್ದೇಶದಿಂದ ಶ್ರೀ ಕ್ಷೇತ್ರದಲ್ಲಿ ಈ ಯಾಗವನ್ನು ನಡೆಸಲಿಕ್ಕೆ ತೀರ್ಮಾನಿಸಿದ್ದೇವೆ. ಹಾಗೆ ನಾಳೆ ನಡೀಲಿಕ್ಕಿದೆ. ಹೇಳಿದ ಹಾಗೆ ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆಯ ತನಕ ಸ್ಥಳೀಯ ವಿಪ್ರ ಬಾಂಧವರಿಂದ ರುದ್ರ ಪಾರಾಯಣ, ಹಾಗೆ 8 ಗಂಟೆಗೆ ಸಂಕಲ್ಪದಿಂದ ಆರಂಭಗೊಂಡು ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ಪೂರ್ಣಾಹುತಿಯ ನಡೀಲಿಕ್ಕಿದೆ. ವಿಶೇಷವಾಗಿ ಯಾಗದ ಫಲಗಳೇನಂತ ಹೇಳಿದರೆ ಎಲ್ಲರಿಗೂ ಅದರ ಅನುಗ್ರಹ ಪ್ರಾಪ್ತಿಯಾಗಬೇಕು, ರುದ್ರದೇವರ ಅನುಗ್ರಹ ಪ್ರಾಪ್ತಿಯಾಗಬೇಕು, ಅವರ ಆರೋಗ್ಯಪೂರ್ಣ ಆಯುಷ್ಯ ಎಲ್ಲರಿಗೂ ಸಿಗಬೇಕು. ವಿಶೇಷವಾಗಿ ನಮ್ಮ ದೇಶದಲ್ಲಿ ನಡೆಯುವಂತಹ ನಮ್ಮ ಧರ್ಮದ ವಿರುದ್ಧವಾಗಿ ನಡೆಯುವಂತಹ ಎಲ್ಲ ನಿವಾರಣೆ ಆಗಬೇಕು, ಆ ವಿರುದ್ಧಗಳು ನಿವಾರಣೆ ಆಗಬೇಕು, ಧರ್ಮ ಉಳಿಬೇಕು, ಸಂಪ್ರದಾಯ ಉಳಿಬೇಕು, ಹಿಂದೂ ಧರ್ಮದ ಸಂಪ್ರದಾಯಗಳು ಉಳಿಬೇಕು. ಈ ಯಾಗದಿಂದ ಎಲ್ಲ ದೇಶದ ಜನಗಳಿಗೆ ಅದಕ್ಕೋಸ್ಕರವಾಗಿ ಹೇಳೋದು ಸರ್ವೇ ಜನ ಸುಖಿನೋ ಭವಂತು ಅಂತೇಳಿ ಎಲ್ಲರಿಗೂ ಒಳ್ಳೆಯದಾಗಬೇಕೆಂಬ ಉದ್ದೇಶದಿಂದ ಈ ಯಾಗವನ್ನು ಏರ್ಪಡಿಸಿದ್ದೇವೆ. ಹಾಗೆ ಎಲ್ಲರೂ ನಮ್ಮ ಊರಿನ ಎಲ್ಲ ಭಕ್ತಾದಿಗಳು ಈ ಯಾಗಕ್ಕೆ ಬಂದು ದೇವರ ಪ್ರಸಾದವನ್ನು ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರ ಆಗಬೇಕಾಗಿ ಈ ಮೂಲಕವಾಗಿ ವಿನಂತಿಸಿಕೊಳ್ತೇವೆ. అటు అష్టదిక్కులై నీవాక్కులే నవరసమ్ములై తాపసమందారా నీ మౌనమే దశోపనిషత్తులైల వెలయా ఓం నమః శివాయ ఓం నమః శివాయ ఓం నమః శివాయ చంద్రకళాధర సహృదయ చంద్రకళాధర సహృదయ సాంద్రకళా పంచభూతములు ముఖ పంచకమై ఆరులు తుగులు ಮನಿ ಪಲ್ಯ ಅಂತದಿಲ್ಲ
దృక్కులే అటు అష్టదిక్కులై నీ వాక్కులే నవరసమ్ములై తాపసమందారా అటు అష్టదిక్కులై